ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ವಿಕಸಿತ ಭಾರತದ ಹಾದಿಯಲ್ಲಿರುವಂತಹ ಎಲ್ಲ ಅಭಿವೃದ್ಧಿಯ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು ಕರ್ನಾಟಕ ಜನತೆಯ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ. Request all of you to kindly be in your seats. ದಯವಿಟ್ಟು ತಾವೆಲ್ಲರೂ ಸಹ ತಮ್ಮ ಆಸನಗಳಲ್ಲಿ ಆಸೀನರಾಗಿರಬೇಕು. We will make the announcement that once we get the clearance so that all of us can leave the auditorium. Till that time, I would request all of you to kindly be in your seats. ಮೆಟ್ರೋ ಮೂರನೇ ಹಂತದ ಶಂಕುಸ್ಥಾಪನೆಯನ್ನ ನೆರವೇರಿಸಿ ಮೋದಿ ಮಾತಾಡಿದ್ರು. ಅನೇಕ ವಿಚಾರಗಳ ಬಗ್ಗೆ ಮಾತಾಡಿದ್ರು. ಭಾರತ ಯಾವ ರೀತಿಯಾಗಿ ಅಭಿವೃದ್ಧಿ ಆಗ್ತಾ ಇದೆ, ಯಾವ ರೀತಿ ಅಭಿವೃದ್ಧಿಯತ್ತ ಸಾಗ್ತಾ ಇದೆ, 10 ವರ್ಷದ ಹಿಂದಿನ ಭಾರತಕ್ಕೂ ಇಂದಿನ ಭಾರತಕ್ಕೂ ಯಾವ ರೀತಿಯಾದಂತಹ ಅಭಿವೃದ್ಧಿಗಳು ಆಗಿದೆ ಅನ್ನುವಂಥ ವಿಚಾರ. ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ. ಬೆಂಗಳೂರು ಮೆಟ್ರೋ ಹಂತ 3 ಬಹಳ ಭರವಸೆ ಇರುವಂತಹ ಮೆಟ್ರೋ ಕಾಮಗಾರಿ. ಜೆಪಿ ನಗರದಿಂದ ಕೆಂಪಾಪುರದವರೆಗೆ, ಹೊಸಹಳ್ಳಿಯಿಂದ ಕಡಬಗೆರೆಯವರೆಗೆ 44 ಕಿಲೋಮೀಟರ್, 44.65 ಕಿಲೋಮೀಟರ್, ಜೊತೆಗೆ 15,611 ಕೋಟಿ ವೆಚ್ಚದ ಕಾಮಗಾರಿ ಶಂಕುಸ್ಥಾಪನೆ ಆಗಿದೆ. ಇದರಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗುತ್ತೆ. 6.5 ಲಕ್ಷದಷ್ಟು ಜನರಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರ, ಅದನ್ನು ಕೂಡ ಮಾತಾಡಿದ್ರು. ಅದರ ಜೊತೆಗೆ ಅನೇಕ ವಸತಿ ಪ್ರದೇಶಗಳಾಗಿರ್ಬೋದು, ಕೈಗಾರಿಕಾ ಪ್ರದೇಶಗಳಾಗಿರ್ಬೋದು, ಕಮರ್ಷಿಯಲ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಸಂಪರ್ಕ ಕಲ್ಪಿಸುವಂತ ಮೆಟ್ರೋ, ಅಡಚಣೆ ರಹಿತ ಪ್ರಯಾಣವನ್ನ, ಆ ಅನುಕೂಲವನ್ನ ಜನರು ಪಡ್ಕೊಳ್ಬಹುದು ಈ 3ನೇ ಹಂತದ ಕಾಮಗಾರಿಯಿಂದ, ಮೆಟ್ರೋದಿಂದ ಅನ್ನುವಂಥ ವಿಚಾರವನ್ನ ಕೂಡ ಮೋದಿ ಮಾತಾಡಿದ್ರು. ಅನೇಕ ವಿಚಾರಗಳ ಬಗ್ಗೆ ಮೋದಿ ಮಾತಾಡಿದ್ರು ಈ ಸಂದರ್ಭದಲ್ಲಿ. ಮೊದಲಿಗೆ ಕನ್ನಡದಲ್ಲೇ ಮಾತನ್ನ ಆರಂಭಿಸಿ ಬೆಂಗಳೂರಿನ ಬಗ್ಗೆ, ಬೆಂಗಳೂರಿನ ಹಿರಿಮೆಯ ಬಗ್ಗೆ, ಬೆಂಗಳೂರಿನ ನಿರ್ಮಾತೃವಿನ ಬಗ್ಗೆ, ಅವರ ದೂರದೃಷ್ಟಿಯ ಬಗ್ಗೆ, ಎಲ್ಲದರ ಬಗ್ಗೆ ಕೂಡ ಮಾತಾಡಿದ್ರು. ಅದರ ಜೊತೆಯಲ್ಲಿ ಬೆಳೀತಾ ಇರುವಂತಹ ಬೆಂಗಳೂರಿಗೆ ಟೌನ್ ಪ್ಲಾನಿಂಗ್ ಎಷ್ಟು ಮುಖ್ಯ, ಅಭಿವೃದ್ಧಿ ಹೊಂದ್ತಾ ಇರುವಂತಹ ಬೆಂಗಳೂರು ಯಾವ ರೀತಿಯಾಗಿ ಹೆಜ್ಜೆಯನ್ನ ಇಡ್ತಾ ಇದೆ, ಅದೆಲ್ಲದರ ಬಗ್ಗೆಯೂ ಕೂಡ ಮೋದಿ ತಮ್ಮ ಭಾಷಣದುದ್ದಕ್ಕೂ ಕೂಡ ಮಾತಾಡ್ತಾ ಇದ್ರು. ಅದರ ಜೊತೆಯಲ್ಲಿ ಮೇಕ್ ಇನ್ ಇಂಡಿಯಾ, ಯಾವ ರೀತಿಯಾಗಿ ಬೆಂಗಳೂರು ಶಕ್ತಿಯನ್ನ ತುಂಬುತ್ತಾ ಇದೆ ಅನ್ನುವಂಥ ವಿಚಾರದ ಬಗ್ಗೆಯೂ ಕೂಡ ಮಾತಾಡಿದ್ರು. ಈ ಹಿಂದೆ 10 ವರ್ಷದ ಹಿಂದೆ ಯಾವ ರೀತಿಯಾಗಿತ್ತು ಭಾರತ, 10 ವರ್ಷದ ನಂತರದಲ್ಲಿ ಆದಂತಹ ಬದಲಾದಂತಹ ಭಾರತ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ, ಯಾವ ರೀತಿಯ ಹೆಜ್ಜೆಯನ್ನ ಇಡ್ತಾ ಇದೆ ಅನ್ನುವಂಥ ವಿಚಾರ ಭಾಷಣದುದ್ದಕ್ಕೂ ಕೂಡ ಇತ್ತು. ಈ ಹಿಂದೆ 70 ಏರ್ಪೋರ್ಟ್ಗಳಿದ್ವು, ಈಗ 120 ಇದೆ. ಅಂದ್ರೆ ಭಾರತ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ ಅನ್ನುವಂಥ ವಿಚಾರ, ಅದನ್ನ ಕೂಡ ಮೋದಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ ನಂತರದಲ್ಲಿ ಮಾತಾಡಿದ್ದಾರೆ. ಅದರ ಜೊತೆಯಲ್ಲಿ 2014ರಲ್ಲಿ 5 ನಗರಗಳಲ್ಲಿ ಮಾತ್ರ ಇದ್ದಂತಹ ಮೆಟ್ರೋ ಈಗ ಸರಿಸುಮಾರು 10,000 ಕಿಲೋಮೀಟರ್ನಷ್ಟು ವಿಸ್ತರಣೆ ಆಗಿದೆ. ಅತಿ ವೇಗವಾಗಿ ಅಭಿವೃದ್ಧಿ ಹೊಂದ್ತಾ ಇದೆ ಭಾರತ ಅನ್ನುವಂಥ ವಿಚಾರವನ್ನ ಕೂಡ ಮಾತಾಡಿದ್ರು. ಜೊತೆಗೆ ಆಪರೇಷನ್ ಸಿಂಧೂರ್ ವಿಚಾರವಾಗಿಯೂ ಕೂಡ ಮಾತಾಡಿದ್ರು. ಆಪರೇಷನ್ ಸಿಂಧೂರ್ ಬಗ್ಗೆ ಕೂಡ ಮಾತಾಡಿದ್ರು. ಅದರ ನಂತರದಲ್ಲಿ ಬೆಂಗಳೂರಿಗೆ ಬರ್ತಾ ಇರೋದು ಅನ್ನುವಂಥ ವಿಚಾರ ಆಗಿರಬಹುದು. ಜೊತೆಗೆ ಬೆಂಗಳೂರಿನ ಕೊಡುಗೆ, ಈ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಬೆಂಗಳೂರಿನ ಕೊಡುಗೆ ಬಹಳ ಇದೆ ಅನ್ನುವಂಥದ್ದನ್ನ ಕೂಡ ನೆನೆಸಿಕೊಂಡಿದ್ದಾರೆ. ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಬೆಂಗಳೂರು ಜೊತೆಯಲ್ಲಿ ಭಾರತ ಯಾವ ರೀತಿಯಲ್ಲಿ ಒಟ್ಟೊಟ್ಟಿಗೆ ಅಭಿವೃದ್ಧಿಯತ್ತ ಹೆಜ್ಜೆಯನ್ನ ಹಾಕ್ತಾ ಇದೆ, ಮುಂದಿನ ದಿನಗಳಲ್ಲಿ ಯಾವ ರೀತಿಯ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬಹುದು, ಅದರ ಜೊತೆಯಲ್ಲಿ ಇವತ್ತು ಹಸಿರು ನಿಶಾನೆಯನ್ನ ತೋರಿಸಿದಂತ ವಂದೇ ಭಾರತ ಆಗಿರಬಹುದು, ಅದರ ಜೊತೆಯಲ್ಲಿ ಈಗ ಶಂಕುಸ್ಥಾಪನೆಯನ್ನ ನೆರವೇರಿಸಿದಂತ 3ನೇ ಹಂತದ ಮೆಟ್ರೋ ಕಾಮಗಾರಿ ಆಗಿರಬಹುದು. ಇದರಿಂದ ಜನರಿಗೆ ಅದೆಷ್ಟು ಒಳಿತಾಗುತ್ತೆ, ಯಾವ ರೀತಿ ಸಮಯ ನಿರ್ವಹಣೆ ಮಾಡೋದಾಗಿರಬಹುದು, ಅನುಕೂಲಗಳು, ಪ್ರಯಾಣದಿಂದ ಅನುಕೂಲಗಳು ಎಷ್ಟಾಗುತ್ತೆ ಅನ್ನುವಂಥ ವಿಚಾರವನ್ನ ಕೂಡ ಮಾತಾಡಿದ್ರು. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನೇರ ಸಂಪರ್ಕ ಸೌಲಭ್ಯವನ್ನ ಕಲ್ಪಿಸುವಂತ ಮೆಟ್ರೋ 3ನೇ ಹಂತದ ಕಾಮಗಾರಿಯ ಶಂಕುಸ್ಥಾಪನೆ ಆಗಿದೆ. ಆ ಶಂಕುಸ್ಥಾಪನೆಯ ನಂತರದಲ್ಲಿ ಮೋದಿ ಅನೇಕ ವಿಚಾರಗಳನ್ನ ಮೆನ್ಷನ್ ಮಾಡಿರೋದನ್ನ ಕೂಡ ಗಮನಿಸಿದ್ವಿ. ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ದೇಶವನ್ನ ಪ್ರಗತಿಯ ಪಥದತ್ತ ಕರೆದುಕೊಂಡು ಹೋಗುವಲ್ಲಿ ಯುವಕರ ಪಾತ್ರ ಎಷ್ಟು ಮುಖ್ಯ, ಅದರ ಜೊತೆಯಲ್ಲಿ ಭಾರತ ಯಾವ ರೀತಿಯಾಗಿ
ಮುನ್ನುಗ್ತಾ ಇದೆ ಅಭಿವೃದ್ಧಿಯ ಪಥದತ್ತ ಅನ್ನುವಂಥ ವಿಚಾರವನ್ನ ಕೂಡ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ವಿಕಸಿತ ಭಾರತದ ಹಾದಿಯಲ್ಲಿರುವಂತಹ ಎಲ್ಲ ಅಭಿವೃದ್ಧಿಯ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು ಕರ್ನಾಟಕ ಜನತೆಯ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ. Request all of you to kindly be in your seats. ದಯವಿಟ್ಟು ತಾವೆಲ್ಲರೂ ಸಹ ತಮ್ಮ ಆಸನಗಳಲ್ಲಿ ಆಸೀನರಾಗಿರಬೇಕು. We will make the announcement that once we get the clearance so that all of us can leave the auditorium. Till that time, I would request all of you to kindly be in your seats. ಮೆಟ್ರೋ 3ನೇ ಹಂತದ ಶಂಕುಸ್ಥಾಪನೆಯನ್ನ ನೆರವೇರಿಸಿ ಮೋದಿ ಮಾತಾಡಿದ್ರು. ಅನೇಕ ವಿಚಾರಗಳ ಬಗ್ಗೆ ಮಾತಾಡಿದ್ರು. ಭಾರತ ಯಾವ ರೀತಿಯಾಗಿ ಅಭಿವೃದ್ಧಿ ಆಗ್ತಾ ಇದೆ, ಯಾವ ರೀತಿ ಅಭಿವೃದ್ಧಿಯತ್ತ ಸಾಗ್ತಾ ಇದೆ, 10 ವರ್ಷದ ಹಿಂದಿನ ಭಾರತಕ್ಕೂ ಇಂದಿನ ಭಾರತಕ್ಕೂ ಯಾವ ರೀತಿಯಾದಂತಹ ಅಭಿವೃದ್ಧಿಗಳು ಆಗಿದೆ ಅನ್ನುವಂಥ ವಿಚಾರ. ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ. ಬೆಂಗಳೂರು ಮೆಟ್ರೋ ಹಂತ 3 ಬಹಳ ಭರವಸೆ ಇರುವಂತಹ ಮೆಟ್ರೋ ಕಾಮಗಾರಿ. ಜೆಪಿ ನಗರದಿಂದ ಕೆಂಪಾಪುರದವರೆಗೆ, ಹೊಸಹಳ್ಳಿಯಿಂದ ಕಡಬಗೆರೆಯವರೆಗೆ 44 ಕಿಲೋಮೀಟರ್, 44.65 ಕಿಲೋಮೀಟರ್, ಜೊತೆಗೆ 15,611 ಕೋಟಿ ವೆಚ್ಚದ ಕಾಮಗಾರಿ ಶಂಕುಸ್ಥಾಪನೆ ಆಗಿದೆ. ಇದರಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗುತ್ತೆ. 6.5 ಲಕ್ಷದಷ್ಟು ಜನರಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರ, ಅದನ್ನು ಕೂಡ ಮಾತಾಡಿದ್ರು. ಅದರ ಜೊತೆಗೆ ಅನೇಕ ವಸತಿ ಪ್ರದೇಶಗಳಾಗಿರ್ಬೋದು, ಕೈಗಾರಿಕಾ ಪ್ರದೇಶಗಳಾಗಿರ್ಬೋದು, ಕಮರ್ಷಿಯಲ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಸಂಪರ್ಕ ಕಲ್ಪಿಸುವಂತ ಮೆಟ್ರೋ, ಅಡಚಣೆ ರಹಿತ ಪ್ರಯಾಣವನ್ನ, ಆ ಅನುಕೂಲವನ್ನ ಜನರು ಪಡ್ಕೊಳ್ಬಹುದು ಈ 3ನೇ ಹಂತದ ಕಾಮಗಾರಿಯಿಂದ, ಮೆಟ್ರೋದಿಂದ ಅನ್ನುವಂಥ ವಿಚಾರವನ್ನ ಕೂಡ ಮೋದಿ ಮಾತಾಡಿದ್ರು. ಅನೇಕ ವಿಚಾರಗಳ ಬಗ್ಗೆ ಮೋದಿ ಮಾತಾಡಿದ್ರು ಈ ಸಂದರ್ಭದಲ್ಲಿ. ಮೊದಲಿಗೆ ಕನ್ನಡದಲ್ಲೇ ಮಾತನ್ನ ಆರಂಭಿಸಿ ಬೆಂಗಳೂರಿನ ಬಗ್ಗೆ, ಬೆಂಗಳೂರಿನ ಹಿರಿಮೆಯ ಬಗ್ಗೆ, ಬೆಂಗಳೂರಿನ ನಿರ್ಮಾತೃವಿನ ಬಗ್ಗೆ, ಅವರ ದೂರದೃಷ್ಟಿಯ ಬಗ್ಗೆ, ಎಲ್ಲದರ ಬಗ್ಗೆ ಕೂಡ ಮಾತಾಡಿದ್ರು. ಅದರ ಜೊತೆಯಲ್ಲಿ ಬೆಳೀತಾ ಇರುವಂತಹ ಬೆಂಗಳೂರಿಗೆ ಟೌನ್ ಪ್ಲಾನಿಂಗ್ ಎಷ್ಟು ಮುಖ್ಯ, ಅಭಿವೃದ್ಧಿ ಹೊಂದ್ತಾ ಇರುವಂತಹ ಬೆಂಗಳೂರು ಯಾವ ರೀತಿಯಾಗಿ ಹೆಜ್ಜೆಯನ್ನ ಇಡ್ತಾ ಇದೆ, ಅದೆಲ್ಲದರ ಬಗ್ಗೆಯೂ ಕೂಡ ಮೋದಿ ತಮ್ಮ ಭಾಷಣದ ಉದ್ದಕ್ಕೂ ಕೂಡ ಮಾತಾಡ್ತಾ ಇದ್ರು. ಅದರ ಜೊತೆಯಲ್ಲಿ ಮೇಕ್ ಇನ್ ಇಂಡಿಯಾ, ಯಾವ ರೀತಿಯಾಗಿ ಬೆಂಗಳೂರು ಶಕ್ತಿಯನ್ನ ತುಂಬುತ್ತಾ ಇದೆ ಅನ್ನುವಂಥ ವಿಚಾರದ ಬಗ್ಗೆಯೂ ಕೂಡ ಮಾತಾಡಿದ್ರು. ಈ ಹಿಂದೆ 10 ವರ್ಷದ ಹಿಂದೆ ಯಾವ ರೀತಿಯಾಗಿತ್ತು ಭಾರತ, 10 ವರ್ಷದ ನಂತರದಲ್ಲಿ ಆದಂತಹ ಬದಲಾದಂತಹ ಭಾರತ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ, ಯಾವ ರೀತಿಯ ಹೆಜ್ಜೆಯನ್ನ ಇಡ್ತಾ ಇದೆ ಅನ್ನುವಂಥ ವಿಚಾರ ಭಾಷಣದುದ್ದಕ್ಕೂ ಕೂಡ ಇತ್ತು. ಈ ಹಿಂದೆ 70 ಏರ್ಪೋರ್ಟ್ಗಳಿದ್ವು, ಈಗ 120 ಇದೆ. ಅಂದ್ರೆ ಭಾರತ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ ಅನ್ನುವಂಥ ವಿಚಾರ, ಅದನ್ನ ಕೂಡ ಮೋದಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ ನಂತರದಲ್ಲಿ ಮಾತಾಡಿದ್ದಾರೆ. ಅದರ ಜೊತೆಯಲ್ಲಿ 2014ರಲ್ಲಿ 5 ನಗರಗಳಲ್ಲಿ ಮಾತ್ರ ಇದ್ದಂತಹ ಮೆಟ್ರೋ ಈಗ ಸರಿಸುಮಾರು 10,000 ಕಿಲೋಮೀಟರ್ನಷ್ಟು ವಿಸ್ತರಣೆ ಆಗಿದೆ. ಅತಿ ವೇಗವಾಗಿ ಅಭಿವೃದ್ಧಿ ಹೊಂದ್ತಾ ಇದೆ ಭಾರತ ಅನ್ನುವಂಥ ವಿಚಾರವನ್ನ ಕೂಡ ಮಾತಾಡಿದ್ರು. ಜೊತೆಗೆ ಆಪರೇಷನ್ ಸಿಂಧೂರ್ ವಿಚಾರವಾಗಿಯೂ ಕೂಡ ಮಾತಾಡಿದ್ರು. ಆಪರೇಷನ್ ಸಿಂಧೂರ್ ಬಗ್ಗೆ ಕೂಡ ಮಾತಾಡಿದ್ರು. ಅದರ ನಂತರದಲ್ಲಿ ಬೆಂಗಳೂರಿಗೆ ಬರ್ತಾ ಇರೋದು ಅನ್ನುವಂಥ ವಿಚಾರ ಆಗಿರಬಹುದು. ಜೊತೆಗೆ ಬೆಂಗಳೂರಿನ ಕೊಡುಗೆ, ಈ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಬೆಂಗಳೂರಿನ ಕೊಡುಗೆ ಬಹಳ ಇದೆ ಅನ್ನುವಂಥದ್ದನ್ನ ಕೂಡ ನೆನೆಸಿಕೊಂಡಿದ್ದಾರೆ. ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಬೆಂಗಳೂರು ಜೊತೆಯಲ್ಲಿ ಭಾರತ ಯಾವ ರೀತಿಯಲ್ಲಿ ಒಟ್ಟೊಟ್ಟಿಗೆ ಅಭಿವೃದ್ಧಿಯತ್ತ ಹೆಜ್ಜೆಯನ್ನ ಹಾಕ್ತಾ ಇದೆ, ಮುಂದಿನ ದಿನಗಳಲ್ಲಿ ಯಾವ ರೀತಿಯ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬಹುದು, ಅದರ ಜೊತೆಯಲ್ಲಿ ಇವತ್ತು ಹಸಿರು ನಿಶಾನೆಯನ್ನ ತೋರಿಸಿದಂಥ ವಂದೇ ಭಾರತ ಆಗಿರಬಹುದು, ಅದರ ಜೊತೆಯಲ್ಲಿ ಈಗ ಶಂಕುಸ್ಥಾಪನೆಯನ್ನ ನೆರವೇರಿಸಿದಂಥ 3ನೇ ಹಂತದ ಮೆಟ್ರೋ ಕಾಮಗಾರಿ ಆಗಿರಬಹುದು. ಇದರಿಂದ ಜನರಿಗೆ ಅದೆಷ್ಟು ಒಳಿತಾಗುತ್ತೆ, ಯಾವ ರೀತಿ ಸಮಯ ನಿರ್ವಹಣೆ ಮಾಡೋದಾಗಿರಬಹುದು, ಅನುಕೂಲಗಳು, ಪ್ರಯಾಣದಿಂದ ಅನುಕೂಲಗಳು ಎಷ್ಟಾಗುತ್ತೆ ಅನ್ನುವಂಥ ವಿಚಾರವನ್ನ ಕೂಡ ಮಾತಾಡಿದ್ರು. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನೇರ ಸಂಪರ್ಕ ಸೌಲಭ್ಯವನ್ನ ಕಲ್ಪಿಸುವಂತ ಮೆಟ್ರೋ 3ನೇ ಹಂತದ ಕಾಮಗಾರಿಯ ಶಂಕುಸ್ಥಾಪನೆ ಆಗಿದೆ. ಆ ಶಂಕುಸ್ಥಾಪನೆಯ ನಂತರದಲ್ಲಿ ಮೋದಿ ಅನೇಕ ವಿಚಾರಗಳನ್ನ ಮೆನ್ಷನ್ ಮಾಡಿರೋದನ್ನ ಕೂಡ ಗಮನಿಸಿದ್ವಿ. ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ದೇಶವನ್ನ ಪ್ರಗತಿಯ ಪಥದತ್ತ ಕರೆದುಕೊಂಡು